ಕುಣಿತಾಳ ಇಳು ಕುಣಿತಾಳ ಎರಡು ಬಾರಿ ಚೆನ್ನಾಗಿ ಈಗ ತಾನೇ ಹಾಕೊಂಡಿದ್ದೆ ರೀ ಮೊಬೈಲ್ ತಗೊಂಡು ನಮ್ಮ ಹುಡುಗಿ. ನೀವು ಟಿವಿ ನೋಡ್ತಾ ಇರ್ತೀರಿ ಅಂತ ಅನ್ಕೋತೀನಿ. ನೋಡೋದು ಯಾಕ್ರಿ ಸರ ನಾವು ಇದ್ರಿಗೆ ನೋಡ್ತೀವಿ ರೀ. ಅವ್ರು ಬಂದ್ರೆ ನಮ್ಮ ಪ್ರೀತಿ ಭಾಳ ರೀ. ಸುಮಾರು ಹಾಡು ಹಾಡ್ಯಾನ್ರಿ ಅವನ. ನಮ್ಮೂರ ಹೆಸರು ಹೇಳಂದ್ರೆ ನಮ್ಮ ಕೀರ್ತಿ ರೀ. ನಮ್ಮ ಊರು ಹುಡುಗವನು ನಾವು ಅವ್ರ ಹೆಸರು ಹೇಳಂಗಿಲ್ಲ ರೀ. ಒಳ್ಳೇದಾಗಿದ್ರು ಅವ್ನು ಒಳ್ಳೇದಾಗ್ಲಿ ಇನ್ನೂ ಮುಂದುವರಿಲಿ ಅನ್ನೋದು ನಮ್ಮ ಆಶೀರ್ವಾದ ಅಷ್ಟೇ ರೀ. ಅದೇ ಮನೆಗೆ ಹೋಗಿದ್ವಿ, ಇಲ್ಲೇ ಬೆಳ್ದ ಹುಡುಗ. ನೀವು ಟಿ ವಿಲೆಲ್ಲ ಹಾಡು ಹೇಳ್ತೀಯನ, ಇಲ್ಲೆಲ್ಲ ಸಣ್ಣ ಪುಟ್ಟ ವೇದಿಕೆಗಳಲ್ಲಿ ಹೇಳ್ತಿದ್ರು. ಹೌದ್ರಿ, ಅವನು ಒಂದು ಹಾಡು ಬ್ಯಾಲ್ ಬಿಡ್ರಿ ಸರ. ಈಗ ಟಿ ವಿನೇನಾಗ ಬಂದಿದ್ದ ಹಾಡಲ್ಲ ಎಲ್ಲ ಡಿ.ಜೆ ಹಾಡ, ಜಾನಪದ ಗೀತೆ ಹಾಡು ಎಲ್ಲ ಇಂಪ್ರೂವ್ ಮಸ್ತ್. ನೀವು ಮನೆಯಲ್ಲಿ ನಾವು ಟಿ ವಿಯಲ್ಲೇ ನೋಡ್ತೀವಿ ರೀ, ಮೊಬೈಲ್ನಾಗ ನೋಡ್ತೀವಿ ರೀ. 10 ರೂಪಾಯಿ 4 ರೂಪಾಯಿ 6 ರೂಪಾಯಿ ಕೊಡ್ಬೇಕಲ್ಲ. ಹಾಂ ಅದನ್ನು ಕೊಡು. ಮೊಬೈಲಲ್ಲಿ ಫ್ರೀ ಇದ್ದಾಗೆಲ್ಲ ಕೇಳ್ತಾ ಇರ್ತಾರೆ. ಮೊಬೈಲೆಲ್ಲ ನೋಡ್ತಾ ಇರ್ತೀವಿ ರೀ. ಈಗ ಅಲ್ರಿ ನಾವು ನೋಡೋದು. ಅವ್ನು ಯಾವಾಗ ಒಂದು ಫಸ್ಟಿನ ಹಾಡು ಹೇಳಿ ಇಲ್ಲೇ ಎಲ್ಲ ಶೂಟಿಂಗ್ ಎಲ್ಲ ಮಾಡ್ಕೊಂಡು ಹೋಗಿ ನಮ್ಮ ಶಾಲೆ ನಮ್ಮೂರು ಅವನು ಇಲ್ಲೇ ಹುಟ್ಟಿದ್ದಲ್ರಿ. ಇಲ್ಲೇ ಶಾಲೆ ಇದ್ರಿ, ಇಲ್ಲೇ ಬೆಳೆದಿದ್ದು. ಈ ದೇವಸ್ಥಾನ ಎಲ್ಲ ವಿಡಿಯೋ ಮಾಡ್ಕೊಂಡು ಹೋಗಿ ಅವ್ರ ಗದ್ದೆಗಳೆಲ್ಲ ನಮ್ಮ ಇದು ವಾತಾವರಣ ಎಲ್ಲ ಚೆನ್ನಾಗಿದೆ ಅಲ್ರಿ. ಇದೆಲ್ಲ ಶೂಟಿಂಗ್ ಎಲ್ಲ ಮಾಡ್ಕೊಂಡು ಹೋಗಿ ಎಲ್ಲ ತೆಗ್ದಾನ್ರಿ. ಎಲ್ಲ ನೋಡಿವ್ರಿ ನಾವು ಮೊಬೈಲಲ್ಲಿ. ಇವತ್ತು ತೆಗ್ದಾರೆ ಅಂದ್ರೆ ಆ ಮೊಬೈಲ್ ನಾವು ಅದನ್ನು ಹಾಡು ನೋಡ್ತೀವಿ ನಾವು. ಇವಾಗ ಟಿ ವಿಲಾಗೆ ಬಂದಿದೆ ಟಿ ವಿನೇ ನೋಡ್ಬೇಕಂತ ಇಲ್ರಿ. ನಾವು ಯಾವಾಗಲೂ ಮೊಬೈಲಲ್ಲಿ ನೋಡ್ತಾ ಇರ್ತೀವಿ. ಇದ್ರಿಗೆ ಬಂದಾಗ ಮಾತಾಡ್ಸ್ತಾ ಇರ್ತಾನೆ ಎಲ್ಲ ಚೆನ್ನಾಗದಾರ, ಆಡ್ತಾರೆ. ಬೆಳಿಲಿ ಅವ್ರು, ಇನ್ನೂ ಬೆಳಿಲಿ ಅನ್ನೋದೇ ನಮ್ಮ ಆಸೆ. ನಮ್ಮೂರ ಹೆಸರು ತರಲಿ ಅನ್ನೋದೇ ನಮ್ಮ ಆಸೆ. ಅವ್ರ ಹಾಡು ಒಂದು ಹಾಡಿಲ್ಲ ನೋಡ್ರಿ ಸರ. ಒಂದು ಯಾವ್ದು ಚಾಯ್ಸ್ ಮಾಡಿ ಹೇಳ್ಬೇಕಂತ ಆಗಂಗಿಲ್ಲ ರೀ. ಯಾಕಂದ್ರೆ ಎಲ್ಲ ಹಾಡು ಚೆನ್ನಾಗೇ ಮಾಡ್ತಾನೆ ರೀ. ಎಲ್ಲ ಹಾಡು ಈ ಡಿ.ಜೆಗೆ ಗಣಪತಿ ಕಳಿಸ್ಲಿಕ್ಕೆ ಎಲ್ಲ ಡಿ.ಜೆ ಹಾಡು, ಗೀಜೆ ಹಾಡು, ಜಾನಪದ ಗೀತೆ ಹಾಡು ಮಸ್ತ್ ಹಾಡಿ. ಪರ್ಟಿಕ್ಯುಲರ್ ನೀವು ಪದೇ ಪದೇ ಕೇಳ್ತಿರ್ತಿರಲ್ಲ. ಪದೇ ಕೇಳೋದು ಆವಾಗ ಮೊದಲನೇದು ಅದು ಕುಣಿತಾಳ ಇಳು ಕುಣಿತಾಳ ಎರಡು ಬಾರಿ ಚೆನ್ನಾಗಿ ಈಗ ತಾನೇ ಹಾಕೊಂಡಿದ್ದೆ ರೀ ಮೊಬೈಲ್ ತಗೊಂಡು ನಮ್ಮ ಹುಡುಗಿ. ಮುಂದೆ ಇದೇ ವಾರ ಹಾಡು ಆಡ್ತಾನಮ್ಮ ಅಂತ ಹೇಳ್ತಿದ್ರು ನಮ್ಮ ಹುಡ್ರು. ಹೌದಾ ಸರಿ ತಗೋ ನೋಡೋಣ ಅಂತ ಹೇಳಿದೆ. ನಿನ್ನೆ ವಾರ ನೋಡಿದೀವಿ ರೀ. ನಿನ್ನೆ ವಾರ ಬರಲಿಲ್ಲ, ಈ ವಾರ ಬರ್ಬೋದು ಅಂತ ನೋಡ್ಕೊಂಡು. ನನ್ನ ಹೆಸರು ರೂಪಾ ಅಂತ. ಗೊತ್ತರ ಅಣ್ಣನಿಗೆ? ರೂಪಕ್ಕ ಅಂದ್ರೆ ಹೇಳ್ರಿ ಗೊತ್ತಾಗ್ತದೆ. ಅಂಗಡಿ ಏನು ವಿಶ್ ಮಾಡ್ಬೇಕ್ರಿ ಸರ್? ಅವನು ಚೆನ್ನಾಗಿರ್ಲಿ, ಚೆನ್ನಾಗಿ ಆಡ್ಲಿ, ನಮ್ಮ ಆಶೀರ್ವಾದ ಎಲ್ಲ ಅವ್ರ ಮೇಲೆ ಇರಲಿ ಅಂತ ಆಶೀರ್ವಾದ ಮಾಡ್ತೀವಿ ಅಷ್ಟೇ. ನೋಡ್ತಾ ಇರ್ತೀವಿ ಕಾರ್ಯಕ್ರಮ, ಹಾಡು ಹೇಳೋದೆಲ್ಲ ಮಸ್ತ್ ಹಾಡು ಹೇಳ್ತಾರೆ, ಚಲೋ ಹೇಳ್ತಾರೆ, ಚಲೋ ಹೇಳ್ತಾರೋ. ಆಮೇಲೆ ಊರಿನ ಹೆಸರು ಎಲ್ಲ ಅವರಿಂದ ಒಳ್ಳೆ ಫೇಮಸ್ ಆಗೈತಿ. ಒಳ್ಳೆ ಆಮೇಲೆ ಜನಪದ ಸಂಗೀತಕಾರರು ಸಣ್ಣಕ್ಕಿರ್ದಾಗ ಇಲ್ಲೇ ಇದ್ದಾರೆ. ಆಮೇಲೆ ಅವ್ನು ಹಂಗೆ ಹಾಡು ಹೇಳ್ಕೊಂತ ಕಡೆ ನಾರ್ತ್ ಕರ್ನಾಟಕ ಎಲ್ಲ ಫುಲ್ ಫೇಮಸ್ ಆಗಿಬಿಟ್ಟಾರೆ. ಎಲ್ಲ ಅವ್ರ ಜೊತೆಗೆಲ್ಲ ಬೆಳೆದಿರೋ ನೀವು ಆಡ್ಕೊಂಡು. ನಮ್ಮ ಜೂನಿಯರ್ ರೀ, ನಮ್ಮ ಜೂನಿಯರ್ ಅವನು, ನಾವು ಸೀನಿಯರ್. ಇಲ್ಲೇ ಸ್ಕೂಲಲ್ಲೇ 3ನೇ ಕ್ಲಾಸ್ವರೆಗೂ ಇದ್ದ. ಆಮೇಲೆ ಹಾಡು ಹೇಳ್ಕೊಂತ ಕಡೆ ಬೆಳಗಾಮು ಕಡೆ ಎಲ್ಲ ಹೋಗ್ಬಿಟ್ಟ. ನೋಡಿ, ನಮ್ಮ ತಾಲೂಕು ಹುಡುಗ, ನಮ್ಮ ಡಿಸ್ಟ್ರಿಕ್ಟ್ ಹುಡುಗ ಅಂದ್ರೆ ನಾವು ಸೆಲೆಬ್ರೇಟ್ ಮಾಡೋದು ಜಾಸ್ತಿ ಇರುತ್ತೆ, ಸ್ಟೇಟಸ್ ಇಟ್ಟು. ನೀವು ಅದೇ ಊರಿನವರು. ಈಗೆಲ್ಲ ಜಿ ಕನ್ನಡ ಯಾವುದೋ ಒಂದು ಟಿ ವಿಲಿ ನೋಡ್ತೀರಿ ಅಂದಾಗ ಎಷ್ಟು ಖುಷಿ ಆಗುತ್ತೆ ಅಂತ. ತುಂಬ ಖುಷಿ ಆಗ್ತಾ ಇದೆ. ಆಮೇಲೆ ಜಿ ಕನ್ನಡಗೆ ನಾವು ತುಂಬ ಥ್ಯಾಂಕ್ಸ್ ಹೇಳ್ತೀವಿ. ಬಿಕಾಸ್ ಒಳ್ಳೆ ಟ್ಯಾಲೆಂಟ್ಗಳಿಗೆಲ್ಲ ಅವಕಾಶ ಕೊಡ್ತಾರೆ. ತುಂಬ ಖುಷಿ ಆಯ್ತು. ಇಷ್ಟ ಆಗುತ್ತೆ ನಾವು ಹಾಡು ಕೇಳಲಿಕ್ಕೆಲ್ಲ. ಮಸ್ತ್ ರೀ, ಫುಲ್ ಫೇಮಸ್ ರೀ ಸರ್ ಅವನು. ಭಾಳ ಫುಲ್ ಫೇಮಸ್ ಅದ. ಹಾಡು ಇಷ್ಟ ನಿಮಗೆ? ಎಲ್ಲ ಹಾಡು ಇಷ್ಟ. ಅದರಲ್ಲೂ ಈಗ ರೀಸೆಂಟಾಗಿ 2 ಬಂದಾವಲ್ಲ. ಆಮೇಲೆ ಇದು ಲಾವಣ್ಯ ಅದೊಂದು ಚೆನ್ನಾಗಿದೆ. ಆಮೇಲೆ ಇನ್ನೊಂದು ಕುಣಿತಾಳ ಅಂತ ಇದೆಯಲ್ಲ, ಅದೆಲ್ಲ ಚೆನ್ನಾಗಿದೆ. ಏನಾರು ಹೇಳಲಿಕ್ಕೆ ಇಷ್ಟಪಡ್ತೀರಿ ಕೊನೆಯದಾಗಿ? ಆಲ್ ದ ಬೆಸ್ಟ್ ರೀ. ಆಮೇಲೆ ಈಗ ಕಪ್ ಗೆದ್ರಂತೂ ಊರಿಗೆ ಖುಷಿ, ಊರಿಗೆ ಹೆಮ್ಮೆ. ಸರ್ ಎಷ್ಟು ಖುಷಿ ಇದೆ ಸರ್ ನಿಮ್ಮೂರಿನವ್ರೆ ಜೊತೆ ಬಾಳು ಬೆಳಗುಂದಿ ಬಗ್ಗೆ? ಅವರು ನಮ್ಮ ತಾಲೂಕು, ನಮ್ಮ ಜಿಲ್ಲೆದವರು. ಬಾಳು ಬೆಳಗುಂದಿ ಅವ್ರು ನೋಡ್ಕೊಟ್ಟ ನಮ್ಗಂದ್ರೂ ಭಾಳ ಖುಷಿ ಆಯ್ತು. ಅದು ನಮ್ಮ ಪಕ್ಕದ ಹಳ್ಳಿ ಅಂತ ಅಂದ್ರೆ ನಮಗೆ ಭಾಳ ಖುಷಿ ಆಯ್ತು. ನಾವು ಇಲ್ಲೇ ಇದ್ರು ಅಷ್ಟು ಅವ್ರ ಮ್ಯಾಗ ಇದು ಮಾಡ್ಕೊಂಡಿದ್ದಿಲ್ಲ. ಇಲ್ಲೇ ಹೋದ ವರ್ಷ ನಮ್ಮ ಆಂಜನೇಯ ದೇವಸ್ಥಾನ ನಂತರ ಬಂದಿದ್ರು ಅವರು. ಬಂದೇನೆಲ್ಲ ಎಲ್ಲ ನೋಡಿನೆಲ್ಲ ಅವಾಗ ಗೊತ್ತಾಯ್ತು ನಮ್ಮ ಕತ್ರಿಗೊಪ್ತರು ಅಂತ. ಕತ್ರಿಗೊಪ್ತಂದ್ರೆ ಅಂತ ಬಡ ಇಷ್ಟು ಪ್ರೇಮ ಸಾಕಾರ ಅಂತ ಗೊತ್ತೇ ಇರಲಿಲ್ಲ. ಇವಾಗ ಮಾಡಿದ್ರೆ ಭಾಳ ಖುಷಿ ಆಯಿತು. ಇವ್ ನಮ್ಮ ಹೆಮ್ಮೆಯ ಹುಡುಗ ಅಂತಾನು ನಮಗೆ ಅಚ್ಚುಮೆಚ್ಚು. ನಿಮಗೆ ಅವರ ಇತ್ತಿತ್ರ ಹಾಡ್ಕೊಂಡು ಇಷ್ಟು ನಾವು ಹೇಳ್ಬೇಕಂದ್ರೆ ಅದನ್ನ ಹೇಳಬೇಕಲ್ಲ, ಇಷ್ಟು ಹಾಗೆ ಸಾಂಗ್ ಅವರು ಜಾನಪದ ಗೀತೆಗಳು ಅದಾವಲ್ಲ, ಭಾಳ ಸಖತ್ತಾಗಿ ಇದು ಮಾಡ್ತಾ ಇದ್ದಾರೆ. ನಾಳೆ ಭಾಳ ಖುಷಿ ಆಗ್ತಾ ಇದೆ ಅವ್ರ ಬಗ್ಗೆ. ಭಾಳ ಒಂಥರ ಸಾಫ್ಟ್ ಮನುಷ್ಯ, ಯಾರು ಹಾಡು ಮಾತಾಡೋದಿಲ್ಲ, ಒಳ್ಳೆ ಹುಡುಗ. ಅವನ ಬಗ್ಗೆ ಏನೆಲ್ಲ ನೀವು ನೋಡ್ಬೋದು, ನೋಡಿದ್ರೆ ಗೊತ್ತಾಗುತ್ತೆ ಅದ್ರ ಬಗ್ಗೆ 2 ಮಾತೇನಿಲ್ಲ. ಭಾಳ ಒಳ್ಳೆ ಹುಡುಗ, ಖುಷಿ ಆಗುತ್ತೆ. ಇಂಥ ನಮ್ಮನ್ನು ಒಬ್ಬರು ಮೇಲ್ಮಟ್ಟಕ್ಕೆ ನಮ್ಮ ಹಾವೇರಿ ಜಿಲ್ಲೆನ ಕೊಂಡಾಡಂಗೆ ಆಯ್ತಲ್ಲ ನಮ್ಮ ಹನಗಲ್ ತಾಲೂಕು. ಅವರಿಂದನೇ ಹನಗಲ್ ತಾಲೂಕು ಎಷ್ಟೋ ಗೊತ್ತಾಗುತ್ತೆ. ಇದೆಯಪ್ಪ ನಮ್ಮ ಹನಗಲ್ ತಾಲೂಕು ಕತ್ರಿಗೊಪ್ಪ ಅಂದ ಊರು
ಅನ್ನೋದು ಒಂದು ನಮ್ಗೆಲ್ಲರಿಗೂ ಖುಷಿ ಅಚ್ಚುಮೆಚ್ಚು. ಭಾಳ ಒಳ್ಳೆಯ ಕೆಲಸ. ಏನು ಹೆಸರು ಸರ್ ನಿಮ್ಮದು? ದುಷ್ಯಂತ್ ಅಂತ. ದುಷ್ಯಂತ್, ಥ್ಯಾಂಕ್ಸ್. ಬಾಳು ಬೆಳಗುಂದಿಯವ್ರ ಅಣ್ಣ ಹಾಲಪ್ಪನವ್ರ ಹತ್ರನೂ ಬಂದಿದ್ದೀವಿ. ಇಲ್ಲೇ ಕೆಲಸ ನೋಡಿ, ಇದೆಲ್ಲ ಪೂರ್ತಿ ಅವ್ರದೇ ಜಮೀನು. ಎಲ್ಲ ಅಣ್ಣ ತಮ್ಮಳೆಲ್ಲ ಅಕ್ಕಪಕ್ಕ ಕೆಲಸ ಮಾಡ್ತಾ ಇರೋದು. ಬಂದಾಗೆಲ್ಲ ಬಾಳು ಬೆಳಗುಂದಿಯವ್ರು ಇವ್ರ ಜೊತೆಗೂ ಕೂಡಿ ಎಲ್ಲ ಕೆಲಸ ಮಾಡ್ತಿರ್ತಾರೆ. ಬಂದಾಗ ಕುರಿ ಕಾಯ್ಲಿಕ್ಕೆ ಹೋಗ್ತಾರೆ, ಇಲ್ಲ ಕಮಟ ಮಾಡ್ತಾರೆ, ಕೆಲಸ ಮಾಡ್ತಾರೆ. ನೋಡ್ರಿ, ಇವತ್ತು ಬಾಳು ಬೆಳಗುಂದಿಯವ್ರನ್ನ ಇಡೀ ಕರ್ನಾಟಕ ಗುರುತಿಸ್ತೈತಿ. ನೀವು ಕೂಡ ಮನೇಲಿದ್ದ ಈಗೆಲ್ಲ ಹಳ್ಳಿ ಕೆಲಸಗಳೆಲ್ಲ ಕಮಟ ಮಾಡ್ತೀರಿ, ಎಲ್ಲ ಮಾಡಕತ್ತೀರಿ. ಜೊತೆಗೆ ಎಷ್ಟು ಖುಷಿ ಅದ ನಿಮಗೆ? ಖುಷಿ ಐತ್ರಿ ಭಾರಿ. ನಮ್ಮ ತಮ್ಮ ಹಾಡು ಹೇಳಿ ಜನ ಹಿಂಗೆ ಸಂಪಾದನೆ ಇದ ಮಾಡಿದ್ದಕ್ಕೆ ದೊಡ್ಡ ಖುಷಿ ಐತ್ರಿ. ಈ ಅಣ್ಣ ತಮ್ಮಳು ಅಂದ್ರೆ ಆರಂಭದಾಗೆಲ್ಲ ಬೆಳಿತಿರ್ತಿರಲ್ಲ, ಏನು ಅದ್ನೇನೋ ಮಾಡ್ಕೊತ ಹೋಗ್ತೀವೋ ಮರೆ, ನಮ್ದು ಜಮೀನು ಐತಿ, ಆರಾಮಾಗಿ ಇಲ್ಲೇ ಕೆಲಸ ಮಾಡ್ಕೊತಿದ್ರೆ ಒಂದಿಷ್ಟು ಅಲ್ಲೇ ದುಡಿಬೋದು ಅನ್ನೋ ಒಂದು ಅಸಮಾಧಾನ ಇರ್ತದೆ. ಎಲ್ಲ ಅಣ್ಣ ತಮ್ಮಳು ಅಂದ್ರೆ ಹಂಗೆ, ಇವು ಮಾತ್ರ ಆಡೋಕೆ ಹೋಗ್ತಾನಂತ. ಬಟ್ ಈಗ ಇಷ್ಟೆಲ್ಲ ಹೆಸರು ಮಾಡಿರೋದು, ಆರಂಭದಲ್ಲಿ ನಿಮಗೆಲ್ಲ ಒಂದು ನಂಬಿಕೆ ಇತ್ತ ಏನೋ ಒಂದು ಆಗ್ತದಂತ ಈ ಥರ? ಇಲ್ಲ ಸರ್, ಹಂಗಾಗಿ ಹಾಡು ಹೇಳೋಕ್ಕೋಸ್ಕರ ಕುರಿ ಕಾಯೋದು ಬಿಟ್ಟು ಅವನು ಕಳಿಸಿರೋ ಸರ್. ಅವನು ನಾನು ಬೆಳಿಬೇಕು, ನಾನು ಒಟ್ಟ ಹಾಡು ಹೇಳ್ಬೇಕು ಅನ್ನೋ ಇದಕ್ಕೆ ಇಲ್ಲಿಂದ ನಾವು ಕುರಿಯಾಗಿ ಬೇರೆ ಆಳು ಇಟ್ಕೊಂಡು ಅವನು ಹಾಡು ಇದಕ್ಕೆ ಬಾಗಲಕೋಟೆ ಅತ್ತಾಗೆಲ್ಲ ಕಳಿಸಿದ್ವಿ ರೀ. ಒಟ್ಟು ಈಗ ಎಲ್ಲ ಕಡೆನೂ ಅತ್ತಾಗಿತ್ತಾಗ ಚಲೋ ಮಾಡಾಕತ್ತಾನ. ಒಟ್ಟು ಹೆಸರು ಐತಿ, ಚಲೋ ಬೆಳಿಬೇಕು ನಮ್ಮ ತಮ್ಮ ಅನ್ನೋದು ನಮಗೊಂದು ಖುಷಿ ಐತ್ರಿ. ಎಲ್ಲೋ ಮೊಬೈಲ್ ಎತ್ತಿದ್ರೆ ಅವನೇ ಕಾಣ್ತಾನೆ ಈಗೆಲ್ಲ. ಬರೀ ಇನ್ಸ್ಟಾಗ್ರಾಮ್ ಆನ್ ಮಾಡಿದ್ರೆ ಬರೀ ಅದ್ರ ಸುದ್ದಿ ರೀ, ಅವ್ನು ಸುದ್ದಿ ರೀ. ನಾವು ನೋಡ್ತಿರ್ತೀವಿ, ಚಲೋ ಐತ್ರಿ. ಒಟ್ಟು ಹೋಗಿಲ್ಲ ನೀವು ಬೆಂಗಳೂರಿಗೆ? ಹೋಗಿಲ್ಲ ಸರ್, ಇಲ್ಲೇ ಈ ಹೊಲ್ದಾಗ ಕೆಲಸ ಹಿಂಗೈತ್ರಿ. ಹಂಗಾಗಿ ಒಂದು ವಾರ ಇಲ್ಲ ನಮ್ಗೆ, ಬರೀ ಹೊಲ್ದಾನ ಕೆಲಸ, ಮನ್ಯಾಗ ದನಗಳು ಅದಾವ್ರಿ. ಹೋಗಿಲ್ಲ, ಮತ್ತೆ ಹೋಗೋದೈತಿ ಅಲ್ರಿ, ಹೋಗೋದೈತಿ. ಹಾಂ, ಹೋಗೋದೈತಿ. ಹಾಡು ಹೇಳ್ತಿರ್ದಲ್ಲ ನೋಡಿದ್ರೆ ಎಷ್ಟು ಖುಷಿ ಆಗ್ತದ, ಏನು ಅನ್ಸ್ತೈತ್ರಿ? ನಮಗೂ ಹೆಮ್ಮೆ ಐತಿ, ನಮ್ಮ ತಮ್ಮ ಚಲೋ ಹಾಡು ಹೇಳಾಕತ್ತಾನ ಅಂತೇಳಿ. ಒಟ್ಟು ಚಂದಾಗ ಬೆಳಿಪ ಅಂತ ಹೇಳದ್ರಿ ನಾವು. ನೋಡ್ರಿ, ಉತ್ತರ ಕರ್ನಾಟಕ ಮಂದಿ ಏನೆಲ್ಲ ಹೆಸರು ಮಾಡ್ತಾರ ಅಂದ್ರೆ, ಅದು ಕುರಿ ಕಾಯೋ ಹುಡುಗ ಈ ಲೆವೆಲ್ಗೆ ಹೆಸರು ಮಾಡಿದಾನ ಅಂದ್ರೆ ಅದ್ರ ಮಜಾಕೆ ಬೇರೆ. ಯಾಕೆಂದ್ರೆ ನೀವು ಹನುಮಂತನ ನೋಡ್ರಿ, ಹನುಮಂತನ ಹಂಗೆ ಕುರಿ ಕಾಯ್ತಿದ್ದ ಹುಡುಗ ಈ ಲೆವೆಲ್ಗೆ ಹೆಸರು ಮಾಡ್ದ. ಎಲ್ಲೋ ಹಳ್ಳಿಲಿ ಹಾಡ್ಕೊಂತಿದ್ದವನು. ಈ ರೀಲ್ಸ್ ಗಿಲ್ಸ್ ಎಲ್ಲ ಬಂದು ಈ ಥರದ್ದು ಒಂದಿಷ್ಟು ಜನಪ್ರಿಯತೆ ಬಂತು ಅಂತ ಆರಂಭದಿಂದಲಲ್ಲ? ರೀಲ್ಸ್ ಚಲೋ ಮಾಡ್ತಾನೆ ರೀ, ಒಟ್ಟು ಅಡ್ಡಿ ಇಲ್ಲ. ಒಟ್ಟು ಎಷ್ಟು ಹೆಂಗೆ ಈಗ ಆ್ಯಕ್ಚುಲಿ ನಿಮಗೆ ಗೊತ್ತಿಲ್ಲ ಏನೋ ಗೊತ್ತಿಲ್ಲ, ಅವ್ರ ಕೆಲಸದಿಂದ ಅವ್ರು ಯೂಟ್ಯೂಬಲ್ಲಿ ಹಾಕೋ ಹಾಡುಗಳಿಂದ ಎಲ್ಲ ಲಕ್ಷ ಲಕ್ಷ ಹಣ ಬರ್ತದೆ. ತಂದೆ ತಮ್ಮ ಇವ್ರ ಮೇಲೆಲ್ಲ ಹೆಂಗೆ ಪ್ರೀತಿ ಇಟ್ಟಿದಾರ? ಚಲೋ ಅದನ್ರಿ, ಅದ್ರ ಬಗ್ಗೆ ಏನಿಲ್ಲ ರೀ. ಏನೋ ಕಷ್ಟ ಬಂದ್ರೂ ಕೇಳ್ತಾನ, ಹೇಳ್ತಾನೆ ಹೆಂಗೆ ಐತಿಪ್ಪ ನಿಮ್ಮ ಜೀವನ, ಏನಿಲ್ಲ ಇಂಥದ್ದೇನೋ ಸಮಸ್ಯೆ ಐತೆ ಅಂದ್ರೂ ಬರ್ತಾನವ. ಅದ್ರ ಬಗ್ಗೆ ಭಾಳ ಜನ ಈಗ ಅವನ ಹೆಸರು ಮಾಡ್ಕೊಂಡು ಅವ್ನು ಹೋದ್ರಿ, ಇಲ್ಲಿ ಯಾರು ಕೇಳೋದಿಲ್ಲ ಅಂತ ಹೆಸರು ಮಾಡ್ಕೊಂತಾನಂದ್ರೂ ಮನೆಯವ್ರ ಮ್ಯಾಗ ಭಾರಿ ಪ್ರೀತಿ ಐತ್ರಿ ನಮ್ಮ ತಮ್ಮ. ಅದ್ರ ಬಗ್ಗೆ ಏನು ವಿಚಾರ ಇಲ್ಲ, ಚಲೋ ಮಾಡ್ತಾನೆ. ಏನ್ ಇಂಥದ್ದಾಗೈತಿ ಅಂದ್ರೂ ಇರ್ತಾನವ, ಕಾಳಜಿ ಮಾಡ್ತಾನೆ. ಈಗ ಕೆಲವು ಜನ ಹೆಂಗಂದಿ ಸ್ವಲ್ಪ ಏನಾರ ಬಂದ್ರೆ ವಿಚಾರನ ಬಿಟ್ಬಿಡ್ತಾರೆ, ಆದ್ರೆ ಅವ್ನ ತಲೆ ಒಳಗಾದಿಲ್ಲ. ನನ್ನವ್ರು ಅಲ್ಲಿ ಅದಾರ ಅಂದ್ರೂ ನೀವು ಚೆನ್ನಾಗಿರ್ರಿ, ಏನಾರ ಅಂಥದ್ದು ಏನಾರ ಪ್ರಾಬ್ಲಮ್ ಬಂದ್ರು ನನಗೆ ಹೇಳ್ರಿ ಅಂತ ಹೇಳ್ತಾನೆ. ಒಟ್ಟು ಅಡ್ಡಿ ಇಲ್ಲ, ಚಲೋ ಅದ. ಒಟ್ಟ ಒಂದ್ ಕಡೆ ಅಲ್ಲೇ ಮಾಲಾಶಿ ಅವ್ರನ್ನ ಮದುವೆಯಾಗಿ ಆ ಕಡೆಗೆ ಹಾಕ್ಬಿಟ್ರಲ್ಲ, ನೀವು ಇಲ್ಲೇ ಒಂಟಿ ಆಗ್ಬಿಟ್ರಿ ಅನ್ನೋ ಬೇಜಾರು ಏನಿಲ್ರಿ. ಅಲ್ಲೇ ನಮ್ಮ ತಮ್ಮ ಏನೋ ಒಂದು ಹಾಡು ಹೇಳ್ಕಂತ ಒಂದು ಎಲ್ಲ ಕಡೆಗೂ ಒಂದು ಗೌರವ ಮತ್ತೊಂದು ನಮಗೂ ಒಂದು ಹೆಮ್ಮೆ ತರೋ ಕೆಲಸ ಮಾಡಾಕತ್ತಾನ ಅಂತೇಳಿ ಖುಷಿಯಿಂದ ಬಿಟ್ಟವ್ರಿ ಅವನೆಲ್ಲ. ಹಾಡು ಹೇಳಿ ಅಂತ ತಂದೆಯವ್ರು ಹೇಳ್ತಾ ಇದ್ರು ನೋಡ್ರಿ, ಕುರುಬ ಸಮಾಜದ ಸ್ವಾಮಿಯವ್ರು ಫೋನ್ ಮಾಡಿದ್ರು, ಯಾರ್ಯಾರು ಅಧ್ಯಕ್ಷರು ಫೋನ್ ಮಾಡಿದ್ರು, ಗ್ರಾಮ ಪಂಚಾಯತಿ ಅಧ್ಯಕ್ಷರು ಫೋನ್ ಮಾಡಿದ್ರು. ಇನ್ನು ಮುಂದೆ ಬೇರೆ ಅವ್ರದ್ದು ಹಂತ ನೋಡಿ. ಇಲ್ಲಿವರೆಗೂ ಒಂದು ಹಂತ ಇತ್ತು, ಉತ್ತರ ಕರ್ನಾಟಕಕ್ಕೆ ಕೆಲವೊಬ್ರಿಗೆ ಸೀಮಿತ ಆಗಿದ್ರು, ಎಲ್ಲೋ ಒಂದು ಕಡೆ ಕೆಲವೊಬ್ರು ಮಾತ್ರ ಹಾಡು ಕೇಳ್ತಾ ಇದ್ರು. ಒಂದು ದೊಡ್ಡ ವೇದಿಕೆ ಜೀ ಕನ್ನಡ ಅನ್ನೋ ಒಂದು ದೊಡ್ಡ ವೇದಿಕೆ, ದೊಡ್ಡ ರಿಯಾಲಿಟಿ ಶೋ. ರಾಜೇಶ್ ಕೃಷ್ಣ ಅವರಿದ್ದಾರೆ, ಅರ್ಜುನ್ ಜನ್ಯ ಅವರಿದ್ದಾರೆ, ಒಂದು ಕಡೆ ವಿಜಯ್ ಪ್ರಕಾಶ್ ಇದ್ದಾರೆ, ದೊಡ್ಡ ದೊಡ್ಡ ಘಟಾನುಘಟಿಗಳಿದ್ದಾರೆ. ಅವರೆಲ್ಲರೂ ಕೂಡ ಪ್ರಶಂಸೆ ಮಾಡ್ತಾರೆ. ಬುಕ್ನ ನಿಮ್ಮ ಮಗಂದು ಇದು ಪಾಠ ಬರ್ತತಿ ಅಂದ್ರೆ ಅವಾಗ ಏನು ಅನ್ಸ್ತಂತ ದೊಡ್ಡ ಖುಷಿ ರೀ. ಅವಾಗ ಒಂದು ದೊಡ್ಡವರೆಲ್ಲ ಶಿಳ್ಳಿ ಹೊಡೆಯೋದು ಇದ ಮಾಡೋದು ನೋಡಿ ನಮಗೂ ಒಂದು ಹೆಮ್ಮೆ ರೀ ಟಿವಿಯಾಗ ನೋಡಿ. ಚಲೋ. ಒಟ್ಟೆ ಹಳ್ಳಿಯರೆಲ್ಲ ಬರ್ತಿರ್ತಾರಲ್ಲ, ಬರಾಕತ್ತಾರ ರೀ ಸುತ್ತಮುತ್ತ ಯೂಟ್ಯೂಬ್ದು ಹುಡುಗರು ಅವು ಬರಾಗಂತಾವು. ಯೂಟ್ಯೂಬ್ಗೆ ಇದರಿಂದ ಬಂದ್ರು ನಾವು ನಿನ್ನೆ ಬಂದಿದ್ರು, ನಾ ಈ ಕೆಲಸ ಆಗಿದ್ದೆ ಅಣ್ಣ, 2 ಮಾತು ಮಾತಾಡಂದ್ರೆ, ಅಣ್ಣ ನಾ ಈ ನಮ್ನಿ ಅದನಿ ಬಾಡಿಗೆ ಎತ್ತಂದಿದ್ದೆ, ಆಗಲ್ಲ ಅಣ್ಣ ಆರಾಮಿದ್ದಾಗ ಬರ್ರಿ ಮಾಡೋಣ ಅಂತ ಅಂದೆ. ಹೋದ್ರು ಅವರು ಅಲ್ಲಿ ಎರಗಟ್ಟಿಗೆ ಹೋಕ್ಕವಂತೇಳಿ ಹೋದ್ರು. ಅಲ್ಲಿ ಎರಗಟ್ಟಿಗೆ ಹೋದ್ರು. ಅದೇ ನಾನು ಇವ್ರ ಅಪ್ಪಾಜಿ ಹತ್ರ ಕೇಳ್ತಾ ಇದ್ದೆ, ಒಂದು ನಿಮಿಷ ಹಂಗೆ ಕೇಳ್ಬಿಡ್ತೀನಿ. ಜನ ಬರ್ತಾನ ಅದಾರ ನೋಡ್ರಿ. ಈಗೇನು ಬೆಂಗಳೂರಿಗೆ ಹೋಗಿಂದ ಏನು ಅಲ್ಲೇನು ಸೆಟ್ ಆಗ್ಯಾನು, ಅಲ್ಲಿಂದ ಜನ ಬರೋದು ಹೋಗೋದು ಬರೋದು. ಅಲ್ಲಿ ಬ್ಯಾನರ್ ಹಾಕಿದ್ದು ಒಂದು ನೋಡ್ತಾರ್ರಿ, ಕತ್ರಿಕೊಪ್ಪದಾಗ ಅಂದ್ಬಿಡ್ಲೆ ಬ್ಯಾನರ್ ನೋಡಿ ಅಲ್ಲಿ ಕೇಳ್ತಾರೆ, ಇಂಥಲ್ಲಿ ಅದಾವ ಮನೆ ಅಂದ್ಬಿಡ್ಲೆ ಸೀದಾ ಇಲ್ಲಿಗೆ ಬರ್ತಾರೆ. ಅದಾನ ಅಂತೇಳಿ ಬರ್ತಾರೋ ಏನೋ. ಅವ್ರು ಯಾರ್ಯಾರು ಇಲ್ಲಿ ನೋಡ್ಕೊಂಡ್ರೆ ಬರೋನು ಬಾಳು ಬೆಳಗು ನಿಮ್ಮ ಮನೆಯವ್ರೇ ಬರ್ತಾರೆ, ಇರ್ಬೋದು ಅಂತಾನೆ ಬರ್ತಾರೆ. ತಾಯಿರೇ ಇರ್ಬೋದು, ಯಾರನ್ನು ಮಾತಾಡ್ಸ್ಕೊಂಡು ಬರೋನು ಅನ್ನೋದು ಅವ್ರಿಗೆ ಖುಷಿ ಇರ್ತೈತ್ರಿ. ಬರ್ತಾರೆ, ಬಂದು ಮಾತಾಡ್ಸ್ಕೊಂಡು ಹೋಗ್ತಾರ್ರಿ, ಎಲ್ಲ ನೋಡ್ಕೊಂಡು ಮಾಡ್ಕೊಂಡು. ಮಗ ಅಂತ ನಿಮಗೆ ಫೋನ್ ಗೀನ್ ಮಾಡಿ ಮಾತಾಡಿದ್ರ ಅಂತ? ಏನ್ರಿ ಫೋನ್ ಗೀನ್ ಮಾಡಿದ್ರ ಅಂತ? ಫೋನ್ ಮಾಡ್ತಾರ್ರಿ, ಮಾಡ್ತಾರೆ. ಬರ್ತೀನಿ ಅಂತ ಏನಾರು ಹೇಳಿದ್ರ? ಅವರು ಇನ್ನೂ 3-4 ದಿವ್ಸ ಬರೋಕ್ಕಾಗಲ್ಲಪ್ಪ, ನಾ ಬರೋ ಮುಂದೆ ಹೇಳ್ತಾನೆ ಅಂತಾರೆ. ಅವ್ರಿಗೂ ಗೊತ್ತಾಗಲ್ರಿ ಇಂಥ ದಿವಸ ಹೋಗೋಣ ಅನ್ನೋದು ಅಲ್ಲಿ ಇದಾಗಬೇಕಲ್ರಿ.
ಹಂಗಾಗಿ ಏನು ಮಾಡ್ತಾರೆ ಬರೋ ದಿವಸ ಹೇಳ್ತಾನೆಪ್ಪ ಅಂತಾರೆ. ನಾನು ಬಂದ ಹಿಂಗೆ ಬಾರಪ್ಪ ಬೆಂಗಳೂರಿಂದ ಹಿಂಗೆ ಬಂದು ಹಿಂಗೆ ಹೋಗುವಂತ ಎರಗಟ್ಟಿಗೆ ಬಂದು ಹೋಗು ಅಂತ ನಾನು ಆಯ್ತು ಯಪ್ಪ ಅಂದ. ನಾನು ಕೆಲ್ಸಕ್ಕೆ ಹೋಗಿಲ್ಲ, ಇವತ್ತು ಅವ್ರದ್ದು ಹಾಡು ಬರ್ತದೆ ನನ್ನ ಮಗಂದು ಅಂತ ಭಾಳ ಪ್ರೀತಿಯಿಂದ ಕಾಯ್ತಾ ಇರ್ರಿ. ನೀವು ಕಾಯ್ತಾ ಇದ್ದೀರಾ ಅಂತ? ನಾವು ಕಾಯ್ತಾ ಇದ್ದೀವಿ. ನಾವು ಬಂದರೆ ಟಿ ವಿ ಒಳಗೆ ನೋಡೋದ, ಇಲ್ಲಿ ಏನು ಕೆಲಸ ಇದ್ರು ಹೋಗಿ ಒಂದು ಸ್ವಲ್ಪ ಹೊತ್ತು ನೋಡ್ತಾ ಇರ್ತೀವಿ. ಬರೋದು ಟೈಮಿಗೆ ಈ ಟೈಮ್ ಬರ್ತೈತೆ ಅಂದ್ರೆ ಅಲ್ಲಿ ರೆಡಿ ಇರ್ತೇವೆ ನಾವು. ಕೆಲಸ ನಮ್ಮದು ಮಾಡ್ಕೊಂಡು ಅಷ್ಟು ಗುಡ್ದಂದ್ರೆ ಅಲ್ಲಿ ರೆಡಿ ಇರ್ತೇವೆ ಸಾಯಂಕಾಲ. ಮಾತಾಡ್ತಾನೆ ಹುಡುಗ. ಬಾಳಹಣ್ಣು ಎಲ್ಲಿ ಹೆಂಗೆ ಗೊತ್ತೈತೆ? ಮಾತಾಡ್ತೀಯ? ಎಲ್ಲಿ ಹೋಯ್ತು ಬಾಳಹಣ್ಣ? ಎರಗಟ್ಟಿಗೆ. ಹಾಡು ಹೇಳೋದು ನೋಡಿಲ್ಲ ಟಿವಿಯಾಗ? ನೋಡೇನಿ. ಹಾಡು ಹೇಳಿ ನೋಡೋಣ. ಅಣ್ಣ ಹೇಳೋದು ಕಾಕಂದ ಹಾಡು ಹೇಳೋದು ಯಾವ್ದಾರು? ಲಂಗ ದೋನೆಗೆ ಮಸ್ತ್ ಕಂತಿ ಲಾವಣ್ಯ, ಲಂಗ ದೋನೆಗೆ ಮಸ್ತ್ ಕಂತಿ ಲಾವಣ್ಯ, ನಿನ್ನ ಫೋನ್ ಕೊಟ್ರೆ ಬರ್ತೈತಿ ಪುಣ್ಯ. ಅದೇ ಹಾಡು ಇಷ್ಟನಾ? ಜೋರ ಹೇಳಂಗಾರೆ, ಸಖತ ಮಸ್ತ್ ಹೇಳಕತ್ತಿ ಹೇಳಂಗಾರೆ, ಇನ್ನು ಜೋರ ಹೇಳ. ಲಂಗ ದೋನೆಗೆ ಮಸ್ತ್ ಕಂತಿ ಲಾವಣ್ಯ, ನಿನ್ನ ಫೋನ್ ಕೊಟ್ರೆ ಬರ್ತೈತಿ ಪುಣ್ಯ. ಸೂಪರ್ ಸೂಪರ್. ಹೇಳಪ್ಪ, ಈಗಿಂದ ಇನ್ನೊಂದು ಹೇಳಿ. ಇನ್ನೊಂದು ಹೇಳ್ತಿ? ಈಗ ಹೊಸ ಹಾಡು ಹೇಳತ್ತಂತಲ್ಲ, ಅದೇ ಹೇಳ್ತಿ ಅದರ? ಹಿಂಗೆ ಹೇಳಿ. ಯಾವ್ದು ನೆನಪು ಮಾಡ್ರಿ. ಅದ್ರಾಗೆಲ್ಲ ತುಂಬ್ಕೊಂತೈತಿ ದೌಡ್ ನೋಡ್ಬತ್ತೀನಿ ತೋರ್ಸ್ತಾರ ಎಲ್ಲ ಹೇಳಿ. ಟಿವಿ ಬರ್ತತಿ ಇಂದು ಫೋಟೋ ಮತ್ತೆ ಹಾಡು ಹೇಳ್ಬೇಕಲ್ಲ ಮತ್ತೆ ಈಗ. ಹೇಳ ಬಂದದ್ದು ಹೇಳ. ಮತ್ತೆ ಯಾವ್ದಾರ ಐತೆ ನಿನ್ನ ಬಾಯಾಗ ಹೇಳ್ಬೇಕ. ಅವ್ನು ಫ್ರೀ ಇದ್ದಾಗ ಭಾರಿ ಹೇಳ್ತಾನ್ರಿ. ಖುಷಿ ಆಗತ್ತೆ ಅವನಿಗೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಭಾಳ ಖುಷಿ ಆಯ್ತು ನಿಮ್ಮ ಹೊಲ ಗದ್ದೆ ಎಲ್ಲ ನೋಡಿ. ಹಳ್ಳಿ ಕಡೆ ಬರೋದ ಖುಷಿ. ನಾವು ಹಳ್ಳಿಯವ್ರು ಇಲ್ಲೇ ದಾವಣಗೆರೆ ಮೂಲತಃ, ಬೆಂಗಳೂರಿಂದ ಇದಕ್ಕಂತಾನೆ ಬಂದ್ವಿ. ಸಿಗೋಣ ಸರ್ ಮತ್ತೊಂದು ಸರಿ. ಒಳ್ಳೇದಾಗಲಿ. ಫಸ್ಟ್ ಏನು ಹೇಳ್ತೀರಾ? ಫಸ್ಟ್ ಬರಲಿ ಅಂತ ನೀವು ಶುಭ ಹಾರೈಸ್ತೀರ? ಏನಾರು ಹೇಳಿದ್ರಿ? ಇಲ್ರಿ, ಚೆನ್ನಾಗಿ ಒಟ್ಟು ಗೆದ್ದು ಬರಲಿ ಅನ್ನೋದು ಒಂದು ಖುಷಿ ರೀ. ಅಲ್ಲ, ನನಗೆ ಇದೊಂದು ಸಿನಿಮಾ ಆಫರ್ಗಳು ಏನಾದ್ರು ಬಂದಿದಾವ ಅಂತ ಯಾರೋ ಗೊತ್ತಿಲ್ರಿ. ನಾವು ಬಂದ್ರು ಇನ್ನು ಅದ್ರ ಬಗ್ಗೆ ನಮ್ಮ ಇದ್ರಿಗೆ ಮಾತಾಡಿಲ್ಲ. ಏನೈತೆ ಮುಂದೆ ಇನ್ನು ಅವಂದು ಏನೇನೈತೆ ಗೊತ್ತಿಲ್ರಿ. ನಮಗೆ ಗೊತ್ತದಂತ ಹೇಳಿವ್ರಿ, ಇನ್ನು ಮುಂದೆ ಗೊತ್ತಿಲ್ರಿ ಇದ್ರ ಬಗ್ಗೆ. ಒಂದೊಂದು ರೋಟಿಗೆ ಹೊಂಟಾನ್ರಿ. ಈಗ ಒಂದೊಂದು ರೋಡ್ ಚೇಂಜ್ ಆಗ್ತಾ ಹೊಂಟಾವು. ಇನ್ನು ಮುಂದೆ ಹೆಂಗೆ ಬರ್ತೈತೆ ಅವಂದು ಅಜೃಷ್ಟ ಹೆಂಗೈತೆ ಹೆಂಗೆ ಹೇಳನ್ರಿ. ನಮಗೆ ಗೊತ್ತಿದ್ದು ನಾವು ಹೇಳ್ಬೇಕಲ್ಲ, ಗೊತ್ತಿದ್ದಷ್ಟು ಹೇಳಿವ್ರಿಪ್ಪ ನಾವು. ಥ್ಯಾಂಕ್ ಯು. ಖುಷಿ ಆಗ್ತದ ನಿಮ್ಮೂರ್ನಾರ ಇಡೀ ರಾಜ್ಯಕ್ಕೆ ಗೊತ್ತಾಗಿದಾರ? ಎಷ್ಟು ಖುಷಿ ಆಗ್ತದೆ? ನೀವು ಅವ್ರ ಕ್ಲಾಸ್ಮೇಟ್ ಏನಂತ? ಕ್ಲಾಸ್ಮೇಟ ಸರ್, ನಮ್ಗೆ ಫುಲ್ ಖುಷಿಯಾಗಿದೆ ಸರ್. ನಮ್ಮ ಊರ ಹುಡುಗ ಒಬ್ಬನು ಇಲ್ಲಿ ಏನೋ ಕುರಿ ಕಾಯೋ ಹುಡುಗ ಎಷ್ಟು ಚೆನ್ನಾಗಿ ಬೆಳೆದಿದ್ದಾನಂದ್ರೆ ನಮಗಂತೂ ತುಂಬ ಹೆಮ್ಮೆ ಇದೆ ಸರ್. ಅಡ್ಡಿ ನೋಡ್ತಿರ್ತೀರಿ ಎಲ್ಲ ಪ್ರೋಗ್ರಾಮ್? ಫುಲ್ ಸರ್, ಫುಲ್ ನೋಡ್ತಾ ಇದ್ದೀವಿ. ಅಂದರೆ ಸ್ವಲ್ಪ ಈಗ ಮಾಲೆ ಹಾಕಿದ್ವಲ್ರಿ, ಅಷ್ಟೇನು ಕನೆಕ್ಟ್ ಕಮ್ಮಿ ಟಿವಿಗೆ. ಮೊಬೈಲ್ ಥ್ರೂ ಸ್ವಲ್ಪ ನೋಡ್ತಾ ಇರ್ತೀವಿ ಅವಾಗ ಅಷ್ಟೇ. ಇಲ್ಲೆಲ್ಲ ಹೆಂಗಿದ್ರು ಅವರೆಲ್ಲ? ಮೊದಲಿಗೆಲ್ಲ ಎಲ್ಲ ನಿಮ್ಮ ಜೊತೆ ಜೋಡ್ ಫುಲ್ ಕ್ಲೋಸ್ ಇದ್ರೆ? ಅವ್ರ ಪಾಡಿಗೆ ಅವರು ಸುಮ್ಮನೆ ಸಣ್ಣವ್ರು ಇದ್ದಾಗ ಅವ್ರ ಪಾಡಿಗೆ ಅವರು ಇರ್ತಾ ಇದ್ರು. ಇವಾಗ ನೋಡಿದ್ರೆ ಹಂಗಿರೋ ಹುಡುಗ ಹೆಂಗೋ ಆಗಿದ್ದಾನೆ. ಅದೇ ಒಂಥರ ಖುಷಿ ಸರ್ ನಮಗೆ. ಹೇಳ್ಕತ್ತೀರ ಯಾರು ಗೊತ್ತಿಲ್ದವ್ರಿಗೆಲ್ಲ ನೀವು ಹೇಳ್ಕತ್ತೀರ ನಮ್ಮೂರು ಹುಡುಗ ಅಂತ? ಸಿಕ್ಕಾಪಟ್ಟೆ ಜನ ಕೇಳ್ತಾರೆ ಸರ್. ಇಲ್ಲಿ ಕಾರಲ್ಲಿ ಹೋಗೋ ಬರೋರೆಲ್ಲ ಬ್ಯಾನರ್ ನೋಡ್ಬಿಟ್ಟು ಬಾಳು ಅವ್ರಿಗೂ ಬೆಳಗುಂದಿ ಅವ್ರ ಮನೆ ಇದೇನಾ, ಊರು ಇದೇನಾ ಅಂತ ತುಂಬ ಜನ ಕೇಳ್ತಿದ್ದಾರೆ. ನಮ್ಮ ಹೌದಾ? ಅವ್ರ ಊರು ಹೊರಗಿದೆ ಮನೆ ಎಲ್ಲ? ಹೊರಗೆ ಊರಿದೆ ಸರ್, ಇಲ್ಲೇ ಸ್ವಲ್ಪ ಬಾಜು ಅಷ್ಟೇ, ಸ್ವಲ್ಪ ಊರು ಹೊರಗಿದೆ ಅಷ್ಟೇ. ಅವ್ರ ಮನೆ ಎಲ್ಲ ಅಲ್ಲೇ ಜಾಗ ಇಲ್ಲದ್ರೆ ಅಲ್ಲೇ ಇದ್ದಾರೆ. ಯಾವ ಹಾಡು ಇಷ್ಟಪಡ್ತೀರಿ ನೀವು ತುಂಬ ಅವ್ರದ್ದು? ಸರ್ ನಮ್ಮದು ಅವ್ರು ಹಾಡು ಸಿಕ್ಕಾಪಟ್ಟಿದೆ ಸರ್, ಹೇಳಕ್ಕೆ ಲೆಕ್ಕಿಲ್ಲ. ಎಲ್ಲ ಹಾಡು ಇಷ್ಟಪಡ್ತೀವಿ ಸರ್. ಹೆಚ್ಚು ಫೀಲಿಂಗ್ ಸಾಂಗ್ ಹಾಡ್ತಾರೆ? ಹಾಂ, ಫೀಲಿಂಗ್ ಸಾಂಗೇ ಸರ್, ಜಾಸ್ತಿ ಫೀಲಿಂಗ್ ಸಾಂಗೇ ಹಾಡು ಮಾಡೋದು ಅವ್ರು. ನಿಮಗೆ ಯಾವ ಹಾಡು ಥರ ಇಷ್ಟ ಆಗುತ್ತೆ ಅವ್ರದ್ದು? ಫೀಲಿಂಗ್ ಸಾಂಗ್ ಇಷ್ಟ ಆಗುತ್ತೆ, ಬೇರೆ ಇಷ್ಟ ಆಗುತ್ತೆ? ಸರ್ ನಮ್ಗೆ ಇಂಥ ಹಾಡು ಅಂತ ಯಾವುದು ಅನ್ನಂಗಿಲ್ಲ. ಅವರು ಬರೆದಿರೋ ಹಾಡು ಎಲ್ಲ ಹಾಡು ನಮ್ಗೆ ಚೆನ್ನಾಗಿದೆ ಸರ್.